ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೇ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಿಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯಾಂಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಾಗವತದ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿ ಇತರತಶ್ಚ ಅರ್ಥೇಷು ಅವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ತತ್ಯ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಿಹಿ. ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರಿಗೆ, ಶುಕ ಮಹಾಮುನಿಗಳಿಗೆ ಹಾಗೂ ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿ ಸೇರುವ ಎಲ್ಲರಿಗೂ ಕೂಡ ನನ್ನ ಆದರದ ನಮಸ್ಕಾರಗಳು. ಹೋದ ವಾರ ಭಾಗವತದ ಚಿಂತನದಲ್ಲಿ ಅತ್ಯಂತ ಪುಣ್ಯಕರವಾದ ಕೃಷ್ಣ ಪರಮಾತ್ಮನ ಪರಂಧಾಮ, ಪಾಂಡವರ ಒಂದು ಸ್ವರ್ಗಾರೋಹಣದ ವಿಷಯಗಳನ್ನು ನಾವು ಕೇಳಿದ್ವಿ. ಹೋಗಕ್ಕೆ ಮುಂಚೆ ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕ ಮಾಡಿರ್ತಾರೆ. ಪಟ್ಟಾಭಿಷೇಕ ಮಾಡಿದ ಮೇಲೆ ಪಟ್ಟಾಭಿಷೇಕ ಶುರುವಾದಾಗ ಅವನಿಗೆ ಚಿಕ್ಕ ವಯಸ್ಸು, ಆದರೂ ತುಂಬ ಬುದ್ಧಿವಂತ, ಗುಣವಂತ, ಸಾಮರ್ಥ್ಯವಂತ, ನೀತಿವಂತ, ಧರ್ಮವಂತ. ಆ ರೀತಿ ಪರೀಕ್ಷಿತ್ ರಾಜ ಅತ್ಯಂತ ಸಾಮರ್ಥ್ಯದಿಂದ ಇಡೀ ಭೂಮಂಡಲನ ಆಳ್ತಾ ಇದ್ದ. ಕೃಷ್ಣ ಪರಮಾತ್ಮನಿಗೆ ಪ್ರತಿಯೊಂದು ಕಾರ್ಯವನ್ನು ಕೂಡ, ಅಶ್ವಮೇಧ ಯಾಗ ಇರ್ಬೋದು, ಯಾಗಗಳಿರ್ಬೋದು, ಬೇರೆ ಬೇರೆ ಹೋಮಗಳಿರ್ಬೋದು, ದೇವರ ಕಾರ್ಯ ಇರ್ಬೋದು, ದೇವಸ್ಥಾನಗಳಲ್ಲಿ ಪೂಜೆ ಇರ್ಬೋದು, ಪ್ರತಿಯೊಂದು ಕೂಡ ಭಗವಂತನಿಗೆ, ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದ. ಪ್ರತಿಯೊಂದು ಕಾರ್ಯವನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದ. ತನ್ನ ವಂಶ, ಚಂದ್ರವಂಶದ ಒಂದು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ತುಂಬ ಆಡಳಿತ ತುಂಬ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದ. ಪಶು ಪಕ್ಷಿಗಳು, ಸಾಧು ಸಂತರು, ಸಜ್ಜನರು ಎಲ್ಲರೂ ಕೂಡ ಆನಂದವಾಗಿ, ಸಂತೋಷದಿಂದ, ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು. ಪರೀಕ್ಷಿತ್ ರಾಜ ಒಳ್ಳೆ ಹೆಸರು ತಗೊಂಡಿದ್ದ. ಪರೀಕ್ಷೆ ಮಾಡ್ತಾ ಇದ್ದ, ಯಾರು ಹೆಂಗಿದ್ದಾರೆ ಏನು ಅಂತ ಹೋಗಿ ಹೋಗಿ ನೋಡ್ತಾ ಇದ್ದ. ಒಂದ್ಸಲ ಹಿಂಗೆ ಹೋಗ್ತಾ ಇರ್ಬೇಕು, ವಿಚಿತ್ರವಾದ ಘಟನೆ ನೋಡಿ. ಒಂದು ಎತ್ತು ಒಂದೇ ಕಾಲಿನಲ್ಲಿ ನಿಂತಿತ್ತು. ಪಕ್ಕದಲ್ಲೇ ಒಂದು ಗೋವು ಅದು ಇತ್ತು. ಎರಡೂ ಮಾತಾಡ್ಕೊತಾ ಇತ್ತು. ಕಣ್ಣಲ್ಲಿ ನೀರು ಹಾಕ್ತಾ ಇತ್ತು. ಏನು ಮಾತಾಡ್ಕೊತಾ ಇತ್ತು ಅಂದರೆ, ಕೃಷ್ಣ ಪರಮಾತ್ಮ ಇರೋವರೆಗೂ ಕೂಡ, ಪಾಂಡವರಲ್ಲಿ ಇರೋವರೆಗೂ ಕೂಡ ಕಲಿ ಬಂದಿರಲಿಲ್ಲ, ಅವನ ಪ್ರವೇಶ ಆಗಿರಲಿಲ್ಲ. ಯಾಕೆಂದರೆ ಕೃಷ್ಣ ಪರಮಾತ್ಮನೇ ಕಲಿಗೆ ಹೇಳಿದ್ದ, ನಾನು ಪರಂಧಾಮಕ್ಕೆ ಹೋಗೋವರೆಗೂ ಕೂಡ ನೀನು ಬರಬಾರದು ಇಲ್ಲಿ ಅಂತ ಹೇಳಿದ್ದ. ಹಾಗಾಗಿ ತುಂಬ ನಾವೆಲ್ಲರೂ ನಿಶ್ಚಿಂತೆಯಿಂದ ಇದ್ವಿ. ಆದರೆ ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ಪಾಂಡವರು ಕೂಡ ಅವರು ಸ್ವರ್ಗಾರೋಹಣ ಆದಮೇಲೆ ಕಲಿಯ ಕಾಟ ಜಾಸ್ತಿ ಆಗಿದೆ, ಕಲಿ ದೋಷಗಳು ಬರ್ತಾ ಇದೆ, ಕಲಿ ನಾವು ಪ್ರವೇಶ ಮಾಡ್ತಾ ಇದ್ದಾನೆ ಎಲ್ಲರಲ್ಲೂ ಅಂತ ಹೇಳಿ ಅವ್ರಿಗೆ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾನೆ.
ಎತ್ತು ಮತ್ತೆ ಗೋವು ಇವನು ವಿಚಿತ್ರವಾದ ಒಂದು ನೋಡಿ ಅದು ಎತ್ತು ಯಾಕೆ ಒಂದೇ ಕಾಲಲ್ಲಿ ನಿಂತಿದೆ ಅಂತ ಹತ್ರ ಹೋಗ್ತಾನೆ. ನೋಡಿದ್ರೆ ಅಲ್ಲೊಬ್ಬ ರಾಜನ ವೇಷ ಹಾಕೊಂಡು ಆ ಹಸುನ ಮತ್ತೆ ಎತ್ತನ್ನ ಕಾಲಿಂದ ಒದಿತಾ ಇರ್ತಾನೆ, ಕೋಲಿಂದ ಒದಿತಾ ಇರ್ತಾನೆ, ಅದನ್ನ ಹಿಂಸೆ ಮಾಡ್ತಾ ಇರ್ತಾನೆ. ತಕ್ಷಣ ಪರೀಕ್ಷಿತ್ ರಾಜ ಅವನನ್ನು ಹಿಡಿತಾನೆ. ಹಿಡಿದು ನಿನ್ನನ್ನ ನಮ್ಮ ಪಾಂಡವರ ಒಂದು ಆಳಿದಂತ ರಾಜ ಹಸ್ತಿನಾಪುರದಲ್ಲಿ ಎಲ್ಲವದ್ದು ಧರ್ಮವೇ ಇರಬೇಕು, ಅಧರ್ಮ ಇದ್ರೆ ನಾವು ಸಹಿಸಲ್ಲ, ನಾನು ನಿನ್ನನ್ನು ಕೊಂದು ಬಿಡ್ತೀನಿ ಅಂತೇಳಿ ಖಡ್ಗಾನ್ ತೆಗಿತಾನೆ. ಆವಾಗ ಅವನು ನಮಸ್ಕಾರ ಮಾಡ್ತಾನೆ. ಪರೀಕ್ಷಿತ್ ರಾಜ ಅವನು ನಿಜ ರೂಪದಲ್ಲಿ ಬರ್ತಾನೆ, ರಾಜನ ವೇಷ ಇತ್ತು, ನಿಜ ರೂಪದಲ್ಲಿ ಬರ್ತಾನೆ. ನಾನು ಕಲಿ, ನೀನು ಪರೀಕ್ಷಿತ್ ರಾಜ, ನಿನ್ನ ಇದನ್ನು ನೋಡಿದ್ದೀನಿ, ನಾನು ಹೆಸರು ಕೇಳಿದ್ದೀನಿ, ತುಂಬ ರಾಜ್ಯಭಾರನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೆ, ಚಂದ್ರವಂಶದಲ್ಲಿ ಬಂದಿರೋ ಅಂತಾನು, ಪಾಂಡವರ ಒಂದು ಇದಲ್ಲಿ ಬಂದಿರೋ ಅಂತಾನು ಪರಿವಾರದಲ್ಲಿ, ನೀನು ನನ್ನನ್ನು ರಕ್ಷಣೆ ಮಾಡಬೇಕು, ನನ್ನನ್ನು ಸಾಯಿಸಬೇಡ, ನೀ ಹೇಳೋದನ್ನು ನಾನು ಕೇಳ್ತೀನಿ ಅಂತೇಳಿ ಆ ಕಲಿ ನಮಸ್ಕಾರ ಮಾಡ್ತಾನೆ, ಶರಣು ಹೋಗ್ತಾನೆ. ಆವಾಗ ಪರೀಕ್ಷಿತ್ ರಾಜ ಯಾರು ನೀನು ಅಂತ ಹೇಳಿದಾಗ ಗೊತ್ತಾದಾಗ, ಅವನು ಕಲಿ ಅಂತ ಗೊತ್ತಾದಾಗ, ಆಗ ಅವನ್ನ ಶರಣು ಬಂದಿದ್ಯಾ ನೀನು, ನಮ್ಮ ಚಂದ್ರವಂಶದಲ್ಲಿ ಯಾರು ಶರಣು ಬರ್ತಾರೆ ಅವ್ರನ್ನ ನಾವು ಸಾಯಿಸಲ್ಲ, ಅರೆ ನೀನು ಕಲಿ ಪ್ರವೇಶ ನೀನು ಮಾಡಬಾರ್ದು ನೀನು ಅಂತ ಹೇಳ್ತಾನೆ. ಆವಾಗ ಆ ಕಲಿ ಹೇಳ್ತಾನೆ, ಇಲ್ಲ, ಕೃಷ್ಣ ಪರಮಾತ್ಮನೇ ನನಗೆ ಹೇಳಿದ್ದ, ನಾನಿರೋರ್ಗು ಕೂಡ ನೀ ಬರಬೇಡ ಅಂತ ಹೇಳಿದ್ದ. ಈಗ ಅವನು ಪರಂಧಾಮಕ್ಕೆ ಹೋಗಿರೋದ್ರಿಂದ ನನ್ನ ಒಂದು ಯುಗ ಇದು, ಅದರಿಂದ ನಾನು ಬಂದಿದ್ದೀನಿ, ದಯವಿಟ್ಟು ನನ್ನನ್ನು ಸಾಯಿಸಬೇಡ, ಆದರೆ ನೀ ಎಲ್ಲಿ ಹೇಳ್ತೀಯೋ ಆ ರೀತಿ ಇರ್ತೀನಿ, ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾನೆ. ನೋಡಿ, ಕಲಿಗೆ ಅವಾಗ ಗೊತ್ತಾಗತ್ತೆ, ಅವನು ಪರೀಕ್ಷಿತ್ ರಾಜನಿಗೆ ಗೊತ್ತಾಗತ್ತೆ. ಭೀಮಸೇನಾನೇ ಒಂದ್ಸಲ ಭೀಮ ಆ ಕಲಿನ ಕಟ್ಟಾಕೊಂಡು ಬಂದಿದ್ದ. ಅಂದ್ರೆ ಭೀಮಸೇನನ ಪರಾಕ್ರಮ ನೋಡಿ, ಭೀಮಸೇನನ ಪರಾಕ್ರಮ. ಕಲಿನ ಕಟ್ಟಾಕೊಂಡ್ಬಂದು ಅರಮನೆಯಲ್ಲಿ ಹಾಕಿ ಮಾಡಿದ್ದ. ಧರ್ಮರಾಜ ಮತ್ತೆ ಕೃಷ್ಣ ಅವರೆಲ್ಲರೂ ಇರ್ಬೇಕಾದ್ರೆ ಅವ್ರ ಮುಂದೆ ಮಾಡಿದ್ದ. ಆವಾಗನೇ ಕೃಷ್ಣ ಹೇಳಿದ್ದ, ಇಲ್ಲ ನೀನು ಇರಬೇಡ, ನೀನು ಇಲ್ಲಿ ಊರಾಚೆ ಹೋಗು, ನಾನು ಇರೋರ್ಗೂ ಬರಲೇಬಾರದು ನೀನು ಅಂತ ಹೇಳಿದ್ದ. ಹಾಗಾಗಿ ಆ ಕಲಿ ಪ್ರವೇಶ ಮಾಡಿರಲಿಲ್ಲ. ಗೊತ್ತಿತ್ತು ಇವನಿಗೆ. ಆ ಕಲಿ ಯಾವಾಗ ಶರಣು ಬಂದ, ಅವನನ್ನು ಸಾಯಿಸಲಿಲ್ಲ, ಸಂಹಾರ ಮಾಡಲಿಲ್ಲ. ಅವನು ಕೇಳ್ಕೊಂಡ, ನಾ ಎಲ್ಲೆಲ್ಲಿ ಇರಬೇಕು ಹೇಳು ನೀನು ಅಂತ. ಎಲ್ಲಿರ್ಬೇಕು ಅಂತ ಹೇಳ್ತೀವಿ ಅಲ್ಲಿ ಇರ್ತೀನಿ ನಾನು ಅಂತ ಹೇಳಿದಾಗ, ಆಗ ಅವನು ಹೇಳ್ತಾನೆ, ನೀನು ಎಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀ ಎಲ್ಲಿರ್ಬೇಕು ಅಂತ ಹೇಳಿದ್ರೆ, ಎಲ್ಲಿ ಜೂಜಾಡ್ತಾ ಇರ್ತಾರೆ ಅಲ್ಲಿ ಇರಬೇಕು, ಎಲ್ಲಿ ಸೇವನೆ ಮಾಡ್ತಾರೆ, ಅಮಲ ಸೇವನೆ ಮಾಡ್ತಾನೆ, ಮದ್ಯ ಸೇವನೆ ಮಾಡ್ತಾರೆ ಅಂತ ಕಡೆ ನೀ ಇರಬೇಕು, ಎಲ್ಲಿ ಅಧಾರ್ಮಿಕವಾಗಿ ಸ್ತ್ರೀ ಸಹವಾಸ ಮಾಡ್ತಾರೆ ಅಲ್ಲಿರ್ಬೇಕು, ಎಲ್ಲಿ ಕ್ರೂರ ಇದೆ, ಹಿಂಸೆ ಇದೆ, ಕೋಪ ಇದೆ ಅಂತ ಕಡೆ ನೀನಿರ್ಬೇಕು, ಎಲ್ಲಿ ವೈರತ್ವ ಇದೆ, ಶತ್ರುತ್ವ ಇದೆ, ದ್ವೇಷ ಭಾವನೆ ಇದೆ ಅಲ್ಲಿ ನೀರಿರ್ಬೇಕು ಅಂತ ಕೆಲವಾರು ಸ್ಥಳಗಳು ಹೇಳ್ತಾನೆ. ನೋಡಿ, ಕಲಿಗೆ ಇನ್ನೂ ನನಗೆ ಬೇಕು ಸ್ಥಳ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ಎಲ್ಲಿ ಅನೀತಿಯಿಂದ ಸಂಪಾದನೆ ಮಾಡೋಂಥ ಒಂದು ಸಂಪತ್ತಿದೆ ಅಲ್ಲಿ ಸೇರ್ಕೊ ನೀನು. ಬಂಗಾರದಲ್ಲಿ ಎಲ್ಲಿ ಅನೀತಿಯಿಂದ ಬಂಗಾರದ ಸಂಪಾದನೆ ಮಾಡ್ತಾರೆ ಆ ಬಂಗಾರದಲ್ಲಿ ನೀನು ಸೇರ್ಕೊ, ಎಲ್ಲಿ ಕೋಪ ಇದೆಯೋ ಅಲ್ಲಿ ಸೇರ್ಕೊ ಅಂತ ಹೇಳ್ತಾನೆ. ಆಗ ಕಲಿಗೆ ಸಂತೋಷ ಆಗುತ್ತೆ, ನಮಸ್ಕಾರ ಮಾಡ್ತಾನೆ. ನೀವು ಹೇಳಿದ ಸ್ಥಳದಲ್ಲೆಲ್ಲ ನಾನು ಪ್ರವೇಶ ಮಾಡ್ತೀನಿ, ನಾನು ಎಂದೂ ಕೂಡ ಸತ್ಯವಂತರು, ಭಕ್ತವಂತರು, ಭಗವಂತನ ಭಕ್ತರಲ್ಲಿ ನಾನು ಸಾತ್ವಿಕರ ಹೃದಯದ ಬರಲ್ಲ ನಾನು ಅಂತ ಹೇಳ್ತಾನೆ. ಹೇಳ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾನೆ. ಆಗ ಆ ಎತ್ತು ಮತ್ತೆ ಗೋವು, ಎತ್ತು 4 ಕಾಲಲ್ಲೂ ನಿಂತ್ಕೊಳುತ್ತೆ. ಎತ್ತು ಆವಾಗ ಇವನಿಗೆ ಪರೀಕ್ಷಿತ
ನಿಮ್ಗೆ ಗೊತ್ತಾಗುತ್ತೆ. ಪರೀಕ್ಷಿತ್ ರಾಜ ಹೇಳ್ತಾನೆ, ಧರ್ಮದೇವತೆ ನೀನು, ಧರ್ಮದೇವತೆ ನೀನು, ನೀನು ಭೂದೇವಿ, ನೀನು ಈ ರೂಪದಲ್ಲಿ ಬಂದಿದ್ದೀರ, ನನ್ಗೆ ಗೊತ್ತಾಯ್ತು. ನನಗೆ ಧರ್ಮದೇವತೆಗೆ ಧರ್ಮಕ್ಕೆ 4 ಕಾಲು: ಸತ್ಯ, ಶೌಚ, ತಪಸ್ಸು, ದಯೆಯನ್ನು. ಆದರೆ ಈ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಆ ದಯೆ ಅನ್ನೋದು, ತಪಸ್ಸು ಅನ್ನೋದು, ಶೌಚ ಅನ್ನೋದು, ಸತ್ಯ ಅನ್ನೋದು ಎಲ್ಲವನ್ನೂ ಕೂಡ ಆ ಕಲಿ ಆಕ್ರಮಣ ಮಾಡ್ತಾ ಇದ್ದಾನೆ. ಅಂದ್ರೆ ಅದೆಲ್ಲ ಇಲ್ಲ ಅಂತಲ್ಲ, ಕಲಿ ಪ್ರವೇಶ ಮಾಡ್ತಾರೆ. ಎಲ್ಲಿ ಪ್ರವೇಶ ಮಾಡಲ್ಲ, ಎಲ್ಲಿ ಭಕ್ತಿ ಇರುತ್ತೆ, ಭಗವಂತನ ಸ್ಮರಣೆ ಮಾಡ್ತಾರೆ, ಕೃಷ್ಣನ ಸ್ಮರಣೆ ಮಾಡ್ತಾರೆ, ಹರಿ ಸ್ಮರಣೆ ಮಾಡ್ತಾರೆ, ಎಲ್ಲಿ ಸಾತ್ವಿಕ ವಿಚಾರಗಳಿರುತ್ತೆ, ಅಲ್ಲಿ ಕಲಿ ಬರಲ್ಲ. ಅದಕ್ಕೆ ಭಗವಂತನ ಸ್ಮರಣೆ ಮಾಡಬೇಕು. ನಾವು ಮಾಡುವಂಥ ಎಲ್ಲ ಕಾರ್ಯವನ್ನು ಭಕ್ತಿಯಿಂದ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆಗ ಕಲಿ ಬರಲ್ಲ. ಕಲಿ ಸದಾ ಕಾಯ್ತಾ ಇರ್ತಾನೆ ಕಾಲೆಲೆಗೆ. ಸತ್ಯ ಒಂದೇ ಇರೋದು ಕಲಿಯುಗದಲ್ಲಿ. ಆ ಸತ್ಯವನ್ನು ಎಳೆಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಂದರೆ ದಯೆ ಅನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ. ಹೇಗೆ ಕಡಿಮೆ ಆಗ್ತಾ ಇದೆ? ದಯೆ ಅಂತದ್ದು ಮದದಿಂದ, ಅಂದರೆ ಮದ ಅನ್ನುವಂಥದ್ದು ಬಂದಿದೆ. ಅಹಂಕಾರದಿಂದ ತಪಸ್ಸು, ದಯೆ, ವಿಷಯ ಒಂದು ಪ್ರಲೋಭನೆಯಿಂದ ದುಷ್ಟ ವಿಚಾರಗಳು ಬರ್ತಾ ಇದೆ, ಅಸತ್ಯ ಬರ್ತಾ ಇದೆ. ಆ ರೀತಿ ಧರ್ಮ ದೇವತೆಗೆ ಇರುವಂಥ 4 ಕಾಲನ್ನು ಕೂಡ ಕಲಿಯುಗದಲ್ಲಿ ಈ ಒಂದು ಅಸತ್ಯದಿಂದ, ಅಧರ್ಮದಿಂದ, ಅಹಂಕಾರದಿಂದ, ಕ್ರೌರ್ಯದಿಂದ ಅದೆಲ್ಲ ಆ ಕಾಲಗಳೆಲ್ಲ ಹೋಗ್ತಾ ಇದೆ ಅನ್ನೋಂಥ ಒಂದು ಸಂದೇಶ ಕಲಿಯ ಒಂದು ಪ್ರವೇಶದ್ದೇ ಹೇಳಿ. ಆ ರೀತಿಯಲ್ಲಿ ಪರೀಕ್ಷಿತ್ ರಾಜ ಕಲಿನ ಸಂಹಾರ ಮಾಡಲ್ಲ, ಕಲಿನ ನಿಗ್ರಹ ಮಾಡ್ತಾನೆ. ಇಂಥ ಕಡೆ ಇರೋ ನೀನು ಹೋಗಿ ಅಂತ ಹೇಳಿ ಕಳಿಸ್ತಾನ. ಆವಾಗ ಧರ್ಮದೇವತೆ ಮತ್ತೆ ಆ ಗೋವುಗೆ ಸಂತೋಷ ಆಗುತ್ತೆ. ನಾವು ಪೃಥ್ವಿಯಲ್ಲಿ ನಾವು ನಿನ್ನಂಥ ರಾಜ ಇದ್ದರೆ ನಾವು ಸಂತೋಷವಾಗಿ ಬಾಳ್ಬೋದು, ಸಂತೋಷವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಎರಡೂ ಕೂಡ ಹೋಗುತ್ತೆ. ಆವಾಗ ಪರೀಕ್ಷಿತ್ ರಾಜನಿಗೂ ಗೊತ್ತಾಗತ್ತೆ, ಅಂದರೆ ನಾನು ಇನ್ನೂ ಚೆನ್ನಾಗಿ ಆಳಬೇಕು ಅಂತ ಹೇಳಿ ಇನ್ನೂ ಚೆನ್ನಾಗಿ ಪರಿವೀಕ್ಷಣೆ ಮಾಡ್ತಾ ಇರ್ತಾನೆ, ಸುಖಗಳನ್ನು ವಿಚಾರಿಸ್ತಾ ಇರ್ತಾನೆ, ಸಾಧು ಸಂತರಿಗೆ ತೊಂದರೆ ಆಗ್ತಾ ಇದೆಯಾ ಅಂತ ವಿಚಾರಿಸ್ತಾ ಇರ್ತಾನೆ. ಆ ರೀತಿ ತುಂಬ ಚೆನ್ನಾಗಿ ರಾಜ್ಯಾಭಿಷೇಕ ಆದಮೇಲೆ ಆಡಳಿತನ ತುಂಬ ಚೆನ್ನಾಗಿ ನಡೆಸ್ತಾ ಇರ್ತಾನೆ. ಒಂದ್ಸಲ ಇದೇ ಥರ ಪರೀಕ್ಷಣೆ ಹೋಗ್ತಾ ಇರ್ತಾನೆ, ಹೋಗಿ ಬರ್ತಾನೆ. ಬಂದಾಗ ಜನಗಳು ಬರ್ತಾರೆ, ಅನೇಕ ಸಜ್ಜನರು ಬರ್ತಾರೆ. ಬಂದು ಪರೀಕ್ಷಿತರಾಗಿ ನಮಸ್ಕಾರ ಮಾಡಿ ಅವನು ವಿನಂತಿ ಮಾಡ್ಕೊತಾರೆ. ಈ ಸದ್ಯದ ಒಂದು ಇತ್ತೀಚೆಗೆ ಕಾಡು ಮೃಗಗಳು ಬಂದು ತೊಂದರೆ ಕೊಡ್ತಾ ಇದೆ, ನಮ್ಮೆಲ್ಲ ಸತ್ಕಾರ್ಯಗಳಿಗೆ ತೊಂದರೆ ಆಗ್ತಾ ಇದೆ, ಕಾಡು ಮೃಗಗಳು ಬರ್ತಾ ಇದೆ, ಕ್ರೂರ ಮೃಗಗಳು ಬರ್ತಾ ಇದೆ, ನಮಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದಾಗ ಪರೀಕ್ಷಿತರಾದ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ನಾನೇ ಹೋಗ್ತೀನಿ ಅಂತೇಳಿ ತಾನೇ ಬೇಟೆಗೆ ಹೋಗಿ ಅವನು ಆ ಕ್ರೂರ ಮೃಗಗಳನ್ನ ಎಲ್ಲ ದೂರ ಕಳಿಸ್ಬೇಕು, ಊರಾಚೆ. ಅಂದರೆ ಅದು ಊರಿಗೆ ಬರಕ್ಕೆ ಆಗಬಾರ್ದು, ಆ ರೀತಿ ಕಳಿಸ್ಬೇಕು ಅಂತ. ಇಲ್ಲ ಅಂದರೆ ಅದನ್ನು ಸಾಯಿಸ್ಬೇಕು. ಈ ರೀತಿ ಬೇಟೆಗೆ ಹೋಗ್ತಾನೆ ರಾಜ. ಅಂದರೆ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ರಾಜಧರ್ಮ ಅಂತ. ಅಂದರೆ ಕ್ರೂರ ಮೃಗಗಳನ್ನು, ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದಂಥ ಕ್ರೂರ ಮೃಗಗಳನ್ನು ಸಂಹಾರ ಮಾಡಬೇಕಂತೆ. ಆದರೆ ರಾಜನ ಧರ್ಮ ಅದು ಸಜ್ಜನನ್ನು ಕಾಪಾಡಬೇಕು, ಅದು ಹಿಂಸೆ ಅಂತ ಅನ್ಸ್ಕೊಳ್ಳಲ್ಲ ಅಂತ ಹೇಳಿದ್ದಾನೆ ಕೃಷ್ಣ ಪರಮಾತ್ಮನೇ. ಹಿಂಸೆ ಅಂತ ಅನ್ಸ್ಕೊಳ್ಳಲ್ಲ, ಶತ್ರುಗಳನ್ನು ಸಂಹಾರ ಮಾಡೋದು ಅದು ಕೊಲೆ ಅಂತ ಅನ್ಸ್ಕೊಳ್ಳಲ್ಲ, ಸಂಹಾರ ಅಂತ ಅನ್ಸ್ಕೊಳ್ಳಲ್ಲ. ಅಂದರೆ ಧರ್ಮದ ರಕ್ಷಣೆಗಾಗಿ ಮಾಡುವಂಥ ಕಾರ್ಯ ಅದು. ಆ ರೀತಿ ಅವನು ಹೋಗ್ತಾನೆ. ಕಲಿ ನಿಗ್ರಹ ಆದಮೇಲೆ ಅವನು ಬೇಟೆಗೆ ಹೋಗ್ತಾನೆ. ಪರೀಕ್ಷಿತ್ ರಾಜ ಕಲಿ ನಿಗ್ರಹ ಮಾಡಿದ್ದಂಥ ಆ ಒಂದು ಪ್ರಸಂಗನ ಕೇಳಿದ್ರೆ ಯಾರ್ಯಾರು ಕೇಳ್ತಾರೋ ಅವರು ಕಲಿಯ ಒಂದು ಪ್ರಭಾವ, ಬಾಧೆ ಕಡಿಮೆ ಆಗತ್ತಂತೆ. ಅಂದರೆ ಭಾಗವತದಲ್ಲಿ ಬರೆದಿದ್ದಾರೆ, ಆ ರೀತಿ ಪುರಾಣದಲ್ಲಿ ವೇದವ್ಯಾಸ ದೇವರು ಕಲಿಯ ನಿಗ್ರಹದ ಕಥೆನ ಯಾರು ಶ್ರವಣ ಮಾಡ್ತಾರೆ ಕಲಿಯ ಬಾಧೆ ಇರೋಲ್ಲ ಅಂತ ಹೇಳಿದ್ದಾರೆ ಅವರು.
ಆ ರೀತಿ ಕಲಿ ನಿಗ್ರಹ ಆದ ಮೇಲೆ ಆ ಬೇಟೆಗೆ ಹೋದಾಗ ತುಂಬಾ ದೂರ ಹೋಗಿ ಅವನು ರಾಜ ಆ ಕ್ರೂರ ಮೃಗಗಳನ್ನ ದೂರ ಅಟ್ತಾನೆ. ಅದಾದ್ಮೇಲೆ ಬರ್ತಾನೆ ವಾಪಸ್ ಬರಬೇಕಾದ್ರೆ ತುಂಬಾ ಬಾಯಾರಿಕೆ ಆಗತ್ತೆ. ಆ ಬಾಯಾರಿಕೆ ಆದಾಗ ಅಲ್ಲೇ ನೋಡ್ತಾನೆ, ಹತ್ರದಲ್ಲೇ ಒಂದು ಆಶ್ರಮ ಇರುತ್ತೆ. ಓ, ಇಲ್ಲೇ ಆಶ್ರಮ ಇದೆ, ಇಲ್ಲಿ ಹೋಗ್ಬೋದು, ಇಲ್ಲೇನಾದ್ರು ನನಗೆ ನೀರು ಸಿಗ್ಬೋದು ಅಂತ ಹೇಳಿ ಹೋಗ್ತಾನೆ. ಆಶ್ರಮದ ಒಳಗಡೆ ಹೋದಾಗ ಅದು ಒಂಥರ ಪುಣ್ಯಾಶ್ರಮ, ಅದರಲ್ಲಿ ಒಂಥರ ಪವಿತ್ರವಾದ ಸ್ಥಳ ಅದು ಒಳ್ಳೆ ವಾತಾವರಣ ಇರುತ್ತೆ. ಅಲ್ಲಿ ಹೋಗ್ತಾನೆ, ನೀರನ್ನು ಕೇಳಬೇಕು ಅಂತ ಹೇಳಿ ಹೋಗ್ತಾನೆ. ಆಶ್ರಮದಲ್ಲಿ ಒಬ್ಬರು ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ತಪಸ್ಸು ಅಂದ್ರೆ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಶಮೀಕ ಮಹರ್ಷಿ ಅಂತ, ಅತ್ಯಂತ ತೇಜಸ್ವಿ ಅವರು, ತಪಸ್ಸು ಧ್ಯಾನ ಮಾಡ್ತಾ ಇರ್ತಾರೆ. ಆ ಧ್ಯಾನ ಮಾಡ್ತಾ ಕೂತಿರ್ಬೇಕಾದ್ರೆ ಇವ್ರು ಹೋಗ್ತಾನೆ, ಪರೀಕ್ಷಿತ್ ರಾಜ ಆ ತಪಸ್ಸು ಮಾಡ್ತಾ ಇರ್ತಾನೆ ಮಹರ್ಷಿ. ಹಾಗಾಗಿ ಮಹರ್ಷಿನ ಕೇಳ್ತಾನೆ, ನಾನು ಪರೀಕ್ಷಿತ್ ರಾಜ ಬೇಟೆಗಾಗಿ ಹೋಗಿದ್ದೆ, ನನಗೆ ಸ್ವಲ್ಪ ಬಾಯಾರಿಕೆ ಆಗಿದೆ, ನೀರು ಬೇಕು ಅಂತ ಕೇಳ್ತಾನೆ. ಆದರೆ ಆ ಮಹರ್ಷಿ ಕಣ್ಮುಚ್ಚು ಧ್ಯಾನ ಮಾಡ್ತಾ ಇದ್ದವನು ಇವ್ರು ಏನು ಹೇಳಿದ್ರು ಕೇಳಿಸಲ್ಲ. 3-4 ಸಲ ಕೇಳ್ತಾನೆ. ಆವಾಗ ಅವನ ಮನಸ್ಸಿನಲ್ಲಿ ಸ್ವಲ್ಪ ಕೋಪ ಬರುತ್ತೆ. ನೋಡಿ, ಕೋಪ ಬರುತ್ತೆ. ಆ ಕೋಪ ಬಂದಾಗ ಅವನು ವಿಚಿತ್ರವಾಗಿ ಕೇಳ್ತಾನೆ, ಗಟ್ಟಿಯಾಗಿ ಕೇಳ್ತಾನೆ, ದರ್ಪದಿಂದ ಕೇಳ್ತಾನೆ, ನಾನು ರಾಜ, ನಾನು ಪರೀಕ್ಷಿತ್ ರಾಜ, ನಾನು ಇಡೀ ಭೂಮಂಡಲ ಚಕ್ರಾಧಿಪತಿ, ನಾನು ಬಂದು ನೀರು ಕೇಳಿದ್ರೆ ಇಷ್ಟು ದುರಹಂಕಾರನ, ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೆ ಕೂತಿರೋವಂಥದ್ದು, ತಿರಸ್ಕಾರದ ಭಾವನೆಯಿಂದ ನೋಡ್ತಾ ಇದ್ದೇನೆ. ನಾನೇನು ಋಷಿಗಳು ಧ್ಯಾನ ಮಾಡ್ತಾ ಇದ್ದಾರೆ ಕೇಳೋಣ ಅಂತ ಹೇಳಿದ್ರೆ, ನಾನು ದೊಡ್ಡ ಮನಸ್ಸಿಟ್ಕೊಂಡು ಬಂದರೆ ಈ ರೀತಿ ಅಹಂಕಾರ, ದುರಹಂಕಾರ ಅಂತ ಹೇಳಿ ಆ ರೀತಿ ನಕಾರಾತ್ಮಕ ವಿಚಾರ, ಕ್ರೋಧದ ವಿಚಾರದ ಕಡೆ ಚಿಂತನೆ ಮಾಡ್ತಾನೆ. ನೋಡಿ, ಪರೀಕ್ಷಿತ್ ರಾಜನ ಗಳಿಗೆ ನೋಡಿ, ಅವನು ಕೋಪ ಬರುತ್ತೆ. ಆ ಕೋಪ ಬಂದಾಗ ಕೃಷ್ಣ ಪರಮಾತ್ಮನ ಹೇಳಿದ್ದಾನೆ, ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಪ್ರಣಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಕ್ರೋಧ ಮಾಡಿಕೊಂಡ್ರೆ ವಿವೇಕ ಹೋಗುತ್ತೆ, ಮನಸ್ಸು ಕೆಡತ್ತೆ, ವಿನಾಶ ಆಗತ್ತೆ, ಬುದ್ಧಿ ಭ್ರಮಣೆ ಆದಾಗ ಯಾವ ಅನಾಹುತಗಳೇ ಆಗುವಂಥದ್ದು, ಯಾವುದು ಸರಿಯಾಗಲ್ಲ, ಕಾರ್ಯ ಫಲ ಸಿಗಲ್ಲ, ಇನ್ನೂ ಅನಾಹುತ ಆಗುತ್ತೆ ಅಂತ ಹೇಳಿದ್ದಾನೆ ಕೃಷ್ಣ. ಅದಕ್ಕೆ ಕೋಪ ಬಿಡಬೇಕು ಅಂತ ಹೇಳ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸ, ಒಂದು ವಿಷಯದ ಬಗ್ಗೆ ನಮಗೆ ತುಂಬ ಅತಿ ಆಸೆ ಆಗಿ ಆ ಮೋಹ ಬಂದಾಗ ಆ ವಿನಾಶ ಕಾಲಕ್ಕೆ ಅದು ಎಡೆ ಮಾಡಿಕೊಡುತ್ತೆ. ಕೋಪ ಬಂದಾಗ ಬುದ್ಧಿ ಭ್ರಮಣೆ ಆಗುತ್ತೆ, ವಿವೇಕ ಹೋಗುತ್ತೆ, ಸಂಯಮ ಕಲ್ಕೊಂತೀವಿ. ಅಂದರೆ ನೋಡಿ, ಕೋಪದಿಂದ ಎಂತೆಂಥ ಒಂದು ಇದಾಗತ್ತೆ ಅಂತ. ಅವನು ಕೋಪ ಬಂದು ತಕ್ಷಣ ಒಂದು ಕೆಟ್ಟದ ದೃಷ್ಟಿಯಿಂದಾನೆ ನೋಡಿ, ಆ ಶಮೀಕ ಮಹರ್ಷಿ ಅಹಂಕಾರ ನಿಂಗೆ ಅಂತ ಹೇಳಿ, ನಾನು ರಾಜ ಬಂದಿದ್ದೀನಿ, ನನಗೂ ನೀನು ಇದು ಮಾಡಿಲ್ವಾ ಅಂತ ಹೇಳಿ, ತಿರಸ್ಕಾರ ಭಾವದಿಂದ ನಾನು ನೋಡ್ತಾ ಇದ್ಯಾ ಅಂತ ಹೇಳಿ ಕೋಪದಿಂದ ಅಲ್ಲೇ ಪಕ್ಕದಲ್ಲಿ ಬಿದ್ದಿರೋಂಥ ಒಂದು ಸತ್ತ ಹಾವನ್ನ ಆ ಒಂದು ಕುತ್ತಿಗೆಗೆ ಹಾಕ್ಬಿಡ್ತಾನೆ. ಶಮೀಕ ಮಹರ್ಷಿಗೆ ಕುತ್ತಿಗೆಗೆ ಹಾಕಿ ದಬ ಹೊರಟಾಗ್ತಾನೆ. ಅಹಂಕಾರದಿಂದ ಇದು ಮಾಡ್ತಾ ಇದ್ದೀರ ಅಂದರೆ ಆ ಕೋಪ ಇರುತ್ತೆ, ತಕ್ಷಣ ಅವನು ಹೊರಟೋಗ್ತಾನೆ, ಸತ್ತ ಹಾವನ್ನ ಹಾಕ್ಬಿಡ್ತಾನೆ. ಅದಕ್ಕೆ ಕೋಪ ಅನ್ನೋದು ಆ ರೀತಿ ಅನಾಹುತ ಆಗುತ್ತೆ. ಕೋಪದಿಂದ ಯಾವುದು ಒಳ್ಳೆ ಕೆಲಸ ಆಗಲ್ಲ. ಈ ಸಾಮಾನ್ಯವಾಗಿ ಮನೆ ಮಾಡುವಂತ ಒಂದು ಕಾಫಿ ಇರ್ಬೋದು, ಕೋಪದಿಂದ ಕಾಫಿ ಮಾಡಿದಾಗ ಆ ಕಾಫಿಲಿ ಇಲ್ಲ ಸಕ್ಕರೆ ಜಾಸ್ತಿ ಆಗಿರುತ್ತೆ, ಇಲ್ಲ ಸಕ್ಕರೆ ಹಾಕೇ ಇರಲ್ಲ, ಇಲ್ಲ ಒಡೆದೋಗಿರುತ್ತೆ ಹಾಲು, ಈ ರೀತಿ ಅನಾಹುತ ಆಗತ್ತೋ ಹೊರತು ಯಾವುದೋ ಒಂದು ಫಲ ಸಿಗಲ್ಲ. ಕೋಪ ಬಂದಾಗ ಸಂಯಮದಿಂದ, ಮೌನದಿಂದ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಆ ಕೋಪ ಶಮನ ಆಗತ್ತೆ. ಕೋಪಕ್ಕೆ ಮೌನವೇ ಮದ್ದು ಅಂತ ಹೇಳ್ತಾರೆ. ಒಂದು ಗಾದೆ, ಕೋಪಕ್ಕೆ ಮೌನವೇ ಮದ್ದು ಅಂತ ಹೇಳ್ತಾರೆ. ಕೋಪದಿಂದ ಯಾವ ಕಾರ್ಯನೂ ಮಾಡಕ್ ಹೋಗಬಾರ್ದು. ನಮಗೆ ಕೋಪ ಬಂದಿದೆ ಅಂತ ಹೇಳಿದ್ರೆ ತಕ್ಷಣ ಭಗವಂತನ ಸ್ಮರಣೆ ಮಾಡ್ತಾ ಕೂತ್ಕೊಂಡ್ರೆ ಒಂದು 2 ನಿಮಿಷ ಓಂಕಾರ ಹೇಳಿದ್ರು ಸಾಕು,
ಆ ಓಂಕಾರದ ಮಹತ್ವ ಅಷ್ಟಿದೆ. ಆ ಓಂಕಾರ ಹೇಳಿದ್ರು ಕೂಡ ಆ ಕೋಪನೆಲ್ಲ ನಾಶ ಮಾಡುತ್ತೆ. ಆ ರೀತಿ ಪರೀಕ್ಷಿತ್ ರಾಜಂಗೆ ಗೊತ್ತಿಲ್ಲದೆ ಆ ಒಂದು ಕೋಪಕ್ಕೆ ಈಡಾಗಿ ಆ ಕೋಪದಿಂದ ಶಮೀಕ ಮಹರ್ಷಿಗಳು, ಎಂಥ ಮಹರ್ಷಿಗಳು ಅವರು ಅಂತ ಹೇಳಿದ್ರೆ, ಇವನು ಕೇಳಿದ್ರೆ ಕೇಳಿಸ್ಲೇ ಇಲ್ಲ. ಯಾಕೆ ಕೇಳಿಸ್ಲಿಲ್ಲ ಅಂದ್ರೆ ಕಿವಿ ಕೇಳಿಸ್ಲಿಲ್ಲ ಅಂತ ಅಲ್ಲ, ಅವರು ಧ್ಯಾನಾಸಕ್ತರಾಗಿದ್ರು. ಎಂಥ ಧ್ಯಾನ ಇತ್ತು ಅಂದ್ರೆ, ಮೊದಲನೇದಕ್ಕೆ ಹೇಳ್ತಾರೆ ವಿಶ್ವ ಅಂತ. ಹಿಂದೆ ಆ ಒಂದು ಎಚ್ಚರಿಕೆ ಇರುತ್ತೆ, ನಾನು ಧ್ಯಾನನೂ ಮಾಡ್ತಾ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ ಅನ್ನುವಂಥ ಎಚ್ಚರಿಕೆ ಇರುತ್ತೆ. ಎರಡನೇದು ತೇಜಸ್ಸು ಅಂತ, ಸ್ವಲ್ಪ ಅದಕ್ಕಿಂತ ಒಂದು ಮಟ್ಟ ಮೇಲೆ. ಮತ್ತೆ ಪ್ರಾಜ್ಞಾ ಅಂತ, ಪ್ರಾಜ್ಞಾ ಅಂದ್ರೆ ಆ ಒಂಥರ ನಿಗಾಢವಾದ ನಿದ್ದೆ ಇದ್ದಂಗೆ. ಮತ್ತೆ ತುರಿಯ ಅವಸ್ಥೆ ಅಂತ ಹೇಳ್ತಾರೆ, ಅಂದ್ರೆ ಸಮಾಧಿ ಅವಸ್ಥೆ. ಅಲ್ಲಿ ಈ ಆತ್ಮ ಜೀವ ಇಲ್ಲಿ ಇರೋದೇ ಇಲ್ಲ, ಪರಮಾತ್ಮನ ಜೊತೆಗೆ ಅಲ್ಲಿ ಹೋಗಿರುತ್ತೆ. ಅಂದ್ರೆ ಆ ದೇಹಕ್ಕೂ ಮತ್ತೆ ಜೀವಕ್ಕೂ ಸಂಬಂಧನೇ ಇರಲ್ಲ. ಆಧ್ಯಾತ್ಮಿಕದಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ, ಧ್ಯಾನಾಸಕ್ತರಾಗುವಂಥದ್ದು ಉನ್ನತ ಮಟ್ಟ ಅಂತ ಹೇಳಿದ್ರೆ ಆ ತುರ್ಯಾವಸ್ಥೆ, ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಅದು ಎಲ್ರಿಗೂ ಬರಕ್ಕೆ ಸಾಧ್ಯ ಇಲ್ಲ, ತುಂಬಾ ಕಷ್ಟ, ತುಂಬಾ ಕಷ್ಟ. ಋಷಿ ಮುನಿಗಳಿಗೆ ಸಾಧ್ಯ. ಅಂದ್ರೆ ಆ ರೀತಿ ಏಕಾಗ್ರತೆಯನ್ನ ಮನಸ್ಸಿನಿಂದ ಅಲ್ಲಿಗೆ ಹೋಗಿರ್ತಾರೆ ಪರಮಾತ್ಮನ ಒಂದು ಇದಕ್ಕೆ. ಇಲ್ಲಿ ಇಹಲೋಕದಲ್ಲಿ ಆಗುವಂಥದ್ದು ಏನು ಗೊತ್ತಾಗಲ್ಲ, ಅಂಥ ಅವಸ್ಥೆಯಲ್ಲಿ, ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ. ಅದಕ್ಕೆ ಅವ್ರಿಗೆ ಏನು ಗೊತ್ತಾಗಿಲ್ಲ. ಹೊಡೆದ್ರೂ ಗೊತ್ತಾಗಲ್ಲ, ಬಡಿದ್ರೂ ಗೊತ್ತಾಗಲ್ಲ. ಅವನು ಸತ್ತ ಹಾವು ಹಾಕಿದ್ದಾನೆ, ನಮಗೇನಾರು ಸ್ವಲ್ಪ ಏನಾರು ದಾರ ತಾಕಿದ್ರು ಏನೋ ಹಾವು ಅನ್ಕೊಂಡು ಒದ್ದಾಡ್ತೀವಿ ನಾವು. ಅಂಥದ್ರಲ್ಲಿ ಸತ್ತ ಹಾವನ್ನ ಕುತ್ತಿಗೆಗೆ ಹಾಕಿದಾಗ ಅವ್ರಿಗೇನು ಗೊತ್ತಾಗಿಲ್ಲ. ಹಾಕಿ ಹೋದ ಮೇಲೆ ಅದರ ಪರಿಣಾಮ ನೋಡಿ, ಕೋಪದ ಪರಿಣಾಮ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಒಬ್ಬ ಗಂಡ ಹೆಂಡತಿ, ಅವನ ಮಗಂಗೆ ಸುಮಾರು 5 ವರ್ಷ 6 ವರ್ಷದ ಹುಡುಗ, ತುಂಬ ಚೆನ್ನಾಗಿದ್ರು. ಅವನು ಒಂದು ಕಾರ್ ತೊಗೊಂಡ. ಕಾರ್ ಅಂತ ಕಾಸ್ಟ್ಲಿಯೆಸ್ಟ್ ಕಾರ್, ಎಲ್ರಿಗೂ ಅಷ್ಟೇ, ಅವ್ರವ್ರು ತಗೊಳ್ಳೋವಂಥ ಕಾರು ಕಾಸ್ಟ್ಲಿಯೆಸ್ಟ್ ಕಾರೇ, ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂತ, ಅದು ಮನೋಭಾವನೆ ಚೆನ್ನಾಗಿದೆ. ಆದರೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು, ಒಬ್ಬರು ಒಂಚೂರು ಮುಟ್ಟಬಾರದು, ಆ ರೀತಿ ಅವನ ಮನೋಭಾವನೆ. ಪ್ರತಿನಿತ್ಯನೂ ಕೂಡ ಸೋಪ್ ಹಾಕಿ ಆ ಸಲ್ಯೂಷನ್ ಹಾಕಿ ಕಾರನ್ನು ತೊಳೆದಿದ್ದೆ, ಯಾಕೆಂದರೆ ನೀಟಾಗಿರ್ಬೇಕು ಅಂತ. ಒಂದ್ಸಲ ಹೋಗಿ ಬಂದ್ಬಿಟ್ಟ ಅಂತಂದರೆ ತಿರ್ಗಾ ಸೋಪ್ ಹಾಕಿ ತೊಳೆಯುವಂಥ, ಅಂದರೆ ನಾನು ಸ್ವಚ್ಛ, ನಾನು ತುಂಬ ಚೆನ್ನಾಗಿಟ್ಟಿದ್ದೀನಿ ನನ್ನ ಕಾರನ್ನ ಅಂತ ಒಂದು ಮನಸ್ಸಿನಲ್ಲಿ ಮನೋಭಾವನೆ. ಆ ರೀತಿ ಒಂದ್ಸಲ ತೊಳಿತಾ ಇದ್ದ, ಸೋಪ್ ಹಚ್ಚಿ ಎಲ್ಲ ಒಂದೊಂದು ಕಡೆ ಒರೆಸ್ಕೊಂಡು ಬರ್ತಾ ಇದ್ದ ಉಜ್ಜಿ. ಅವ್ರ ಮಗ ಸುಮಾರು 5-6 ವರ್ಷದ ಹುಡುಗ, ಅವನು ಮಕ್ಕಳು ಕಾರ್ ಮೇಲೆ ಬರೆಯಕ್ಕೆ ಶುರು ಮಾಡ್ದ. ಇವನ್ಗೆ ಯಾರು ಒರೆಸ್ತಾ ಇದ್ದ, ಕಾರನ್ನು ತೊಳಿತಾ ಇದ್ದ, ಅವನಿಗೆ ಎಂಥ ಕೋಪ ಬಂತು ಅಂತ ಹೇಳಿದ್ರೆ ನೋಡಿ, ಕೋಪದಲ್ಲಿ, ಅದಕ್ಕೆ ಕೋಪಕ್ಕೆ ಕೈ ಕೊಡಬಾರ್ದು ಅಂತ. ಕೋಪಕ್ಕೆ ಎಂಥ ಒಂದು ಕೋಪ ಬಂತು ಅಂದರೆ, ಅವನು ತಕ್ಷಣ ಸ್ಪ್ಯಾನರ್ ತೊಗೊಂಡ, ಹುಡುಗಂಗೆ ಕೆಟ್ಟ ಮಾತು ಬೈದು ಒಂದ್ಸಲ ಹೊಡೆದ ಜೋರಾಗಿ ಕೈ ಮೇಲೆ. ಕಾರ್ ಮೇಲೆ ಬರೀತೇನೆ ನೀನು ಅಂತ ಹೇಳಿ ಕೋಪದಿಂದ ಸ್ಪ್ಯಾನರಿಂದ ಹೊಡೆದ. ಆ ಹುಡುಗ ಸುಮಾರು 5-6 ವರ್ಷದ ಹುಡುಗ, ಅವನಿಗೆ ಪ್ರಜ್ಞೆ ಬಿದ್ದೇ ಬಿಟ್ಟ. ಆಗ ಅವನಿಗೆ ಸ್ವಲ್ಪ ಕೋಪ ಸ್ವಲ್ಪ ಪಕ್ಕಕ್ಕೆ ಹೋಯ್ತು. ಅವನ ತಕ್ಷಣ ಸ್ಪ್ಯಾನರ್ನಲ್ಲಿ ಹಾಕ್ದ ತಕ್ಷಣ ಮನೆಯವ್ರನ್ನ ಕರೆದ. ಆ ಮಗುನ, ಆ 5-6 ವರ್ಷದ ಹುಡುಗನ್ನ ಎತ್ಕೊಂಡೋಗಿ ಡಾಕ್ಟರ್ ಶಾಪಿಗೆ ತೋರಿಸಿದ್ರು. ಡಾಕ್ಟ್ರು ನರ್ಸಿಂಗ್ ಹೋಮ್ ಕರ್ಕೊಂಡೋಗಿ ಅಂದರು. ನರ್ಸಿಂಗ್ ಹೋಮ್ ಕರ್ಕೊಂಡು ಹೋದ. ಜ್ಞಾನ ಬಂತು ಅವನಿಗೆ, ಸ್ವಲ್ಪ ಜ್ಞಾನ ಬಂತು. ಡಾಕ್ಟ್ರು ಕರ್ಕೊಂಡು ಹೋಗಿ ನೋಡಿದ್ರು. ಆಮೇಲೆ ಈಚೆ ಕಡೆ ಬಂದು ಹೇಳಿದ್ರು, ಈಚೆ ಕಡೆ ಫ್ರ್ಯಾಕ್ಚರ್ ಆಗಿಲ್ಲ ಅಂತಂದ್ರು. ಆವಾಗ ಅವನಿಗೆ ನಿಟ್ಟುಸಿಬಿಟ್ಟ, ಅಬ್ಬಾ ಅಂತ ಅನ್ಕೊಂಡ. ಆದರೆ ಅವರು ಹೇಳಿದ್ರು, ಫ್ರ್ಯಾಕ್ಚರ್ ಆಗಿಲ್ಲ, 4 ಬೆರಳು ಪುಡಿ ಆಗ್ಬಿಟ್ಟಿದೆ, ಮೂಳೆ ಪುಡಿ ಆಗಿದೆ, ಅದನ್ನು ಕತ್ತರಿಸ್ಬೇಕು, 4 ಬೆರಳನ್ನು ಕತ್ತರಿಸ್ಬೇಕು.
ಆಗ ಕುಸ್ದೋದ ಕುಸ್ದೋದ. ಆ ಮಗುಗೆ ಪಾಪ 5-6 ವರ್ಷದ ಮಗ ಎಳೇ ಕೈ ಆ ಒಂದು ಸ್ಪ್ಯಾನರಿಂದ ಹೊಡೆದಿದ್ದಾನೆ. ಆ ರೀತಿ 4 ಬೆರಳನ್ನು ಕತ್ತರಿಸಿ ಪಾಪ ಇಡೀ ಜೀವನ ಪೂರ್ತಿ ಅವನು ಹ್ಯಾಂಡಿಕ್ಯಾಪ್ ಆದ ಮಾಡು. ಅದು ಯಾವ ಕೈ? ಬಲಗೈ. ಅವನ ಜೀವನ ಬರ್ಕೊಂಡಿದ್ದಾನೆ. ಎಂಥ ದೊಡ್ಡ ಅಪರಾಧ ಮಾಡಿದೆ ನಾನು ಅಂತ ಹೇಳಿದ್ರೆ, ಸಾಕ್ಷಾತ್ ನನ್ನ ಮಗನ್ನೇ, ಸ್ವಂತ ಮಗನ್ನೇ ಅಂಗವಿಕಲನಾಗಿ ಮಾಡಿದ್ದು ನಾನೇ ಮಾಡಿದ್ದು. ಇಡೀ ಜೀವನ ಪೂರ್ತಿ ನಾನು ಅದನ್ನ ಮಾಡ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೆ. ಅವನು ಮನೆಗೆ ಬಂದ ಮೇಲೆ, ಆ ಮಗುವಿಗೆ ಆಪರೇಷನ್ನು ಅದೆಲ್ಲ ಆದ್ಮೇಲೆ ಮನೆಗೆ ಬಂದ ಮೇಲೆ ಆ ಕಾರ್ ಮೇಲೆ ಏನು ಬರೆದಿದ್ದಾನೆ ಅಂತ ನೋಡಿದ್ರೆ ಐ ಲವ್ ಯು ಡ್ಯಾಡಿ ಅಂತ ಬರೆದಿದ್ದಂತೆ. ಐ ಲವ್ ಯು ಡ್ಯಾಡಿ ಅಂತ ಬರ್ತೀನಿ. ಅದು ಸೋಪ್ ಹಾಕಿ ಹಿಂಗೆ ನೀರು ಹಾಕಿದ್ರೆ ಹೊರಟೋಗಿದ್ದು. ಅದಕ್ಕೆ ಕೋಪದಲ್ಲಿ ಅನಾಹುತ ಆಗತ್ತೆ. ಕೋಪದಲ್ಲಿ ನಾವು ಕೈ ಕೊಡಬಾರ್ದು. ಕೋಪ ಬಂದಾಗ ನಾವು ದೇವರ ಸ್ಮರಣೆ ಮಾಡಿಕೊಂಡು ಓಂಕಾರ ಹೇಳ್ಕೊಂಡು ನಾವು 2 ನಿಮಿಷ ಸಾಕು ಆ ಕೋಪನ ತೆಗೆ ಹಾಕಕ್ಕೆ. ಕೋಪ ಬಂದಾಗ ಅದನ್ನ ವೃದ್ಧಿ ಮಾಡಕ್ಕೆ ಬಿಡಬಾರ್ದು ಯಾವಾಗಲೂ ಅಷ್ಟೆ. ಅದಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿ ಪರೀಕ್ಷಿತ್ ರಾಜ ಸಿಕ್ಕಾಕೊಂಡ. ಕೋಪದಿಂದ ಹೋದ. ಅಲ್ಲಿ ಆ ಆಶ್ರಮದಲ್ಲಿದ್ದಂಥ 2-3 ಜನ ಹುಡುಗರು ಬಂದರು, ನೋಡಿದ್ರು. ಗುರುಗಳ ಕುತ್ತಿಗೆ ಮೇಲೆ ಈ ರೀತಿ ಇತ್ತು. ರಾಜ ಕುದುರೆ ಮೇಲೆ ಹೋಗಿದ್ದು ನೋಡಿದ್ರು. ತಕ್ಷಣ ಅವರ ಮಗ ಶೃಂಗಿ ಅಂತ ಅವನನ್ನು ಕರೆದು, ಶೃಂಗಿ ಬಾ, ಗುರುಗಳ ಮೇಲೆ ಸತ್ತ ಹಾವು ಬಿದ್ದಿದೆ, ಆ ರಾಜ ಹಾಕ್ಬಿಟ್ಟು ಹೋಗಿದ್ದಾನೆ. ಆ ಶೃಂಗಿ ಅನ್ನುವಂಥವನು ಬ್ರಹ್ಮಚಾರಿ. ಅವನು ಚಿಕ್ಕ ವಯಸ್ಸಿನವನೇ, ಅವನೇನು ತುಂಬ ವಯಸ್ಸಿನವನಲ್ಲ, 12-13 ವರ್ಷದ ಹುಡುಗ. ಅವನು ತಕ್ಷಣ ಶಾಪ ಕೊಡ್ಕೋಗ್ತಾನೆ. ಶಾಪ ಕೊಟ್ಟು ಬಿಡ್ತಾನೆ. ಕಮಂಡಲು ತೊಗೊತಾನೆ, ನೀರು ಹಾಕೊಂತಾನೆ, ಅಭಿಮಂತ್ರಿಸ್ತಾನೆ. ಯಾರು ನಮ್ಮ ತಂದೆಯ ಒಂದು ಅಂತ ತಪಸ್ವಿ, ನಮ್ಮ ತಂದೆ ಕುತ್ತಿಗೆ ಮೇಲೆ ಅಪಮಾನ ಮಾಡಿ ಸತ್ತ ಹಾಕಿದ್ದಾನೆ. ಅವನು ಇನ್ನು 7 ದಿವಸದಲ್ಲಿ ಜೀವಂತ ಇರುವಂತ ತಕ್ಷಕನಿಂದ ಅವನು ಕಚ್ಚಿ ಅವನು ಸಾಯಲಿ ಅಂತ ಹೇಳಿ ಅಭಿಮಂತ್ರಿಸಿ ಆ ಶಾಪ ಕೊಟ್ಟೆ ಬಿಡ್ತಾನೆ. ನೋಡಿ ಎಂಥ ವಿಪರ್ಯಾಸ. ಅವನು ಎಂಥ ಬ್ರಹ್ಮಚಾರಿ. ಅವನು 12-13 ವರ್ಷದ ಹುಡುಗ ಅವನು. ಅರೆ ತಪಶಕ್ತಿ, ಹೆಂಗೆ ತಪಶಕ್ತಿ ಬಂತು? ಗಾಯತ್ರಿ ಮಂತ್ರದಿಂದ ತಪಶಕ್ತಿ ನೋಡಿ ಸಿದ್ಧಿಸತ್. ಇದೆಲ್ಲ ನಮಗೆ ಸಂದೇಶ ಜೀವನದಲ್ಲಿ. ಅಂದರೆ ನಾವು ಮಾಡುವಂಥ ಕಾರ್ಯನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಆ ಗಾಯತ್ರಿ ಮಂತ್ರದಲ್ಲಿರುವಂಥ ಶಕ್ತಿ ನೋಡಿ ಎಂಥ ಅಪಾರ ಸಿದ್ಧಿಸುತ್ತೆ ಅನ್ನೋದು ಅದೇ. ಗಾಯತ್ರಿ ಮಂತ್ರ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಇದೆಲ್ಲ ಸಾಮಾನ್ಯ ಜನರಿಗೂ ಕೂಡ ಸಿದ್ಧಿಸಂತ ಅಂತ ಮಂತ್ರ. ನೋಡಿ ಗಾಯತ್ರಿ ಮಂತ್ರ ಅವನು ಹೇಳ್ತಾ ಇದ್ದ. ಆ ಗಾಯತ್ರಿ ಮಂತ್ರದ ತಪಸ್ಸು ಪ್ರಭಾವದಿಂದ ಅವನು ಶಾಪ ಹಾಕಿದ್ದು, ಯಾರ ದೇವತೆಗಳಿಂದ ತಪ್ಪಿಸಕ್ಕಾಗಲ್ಲ ಅಂತ ಒಂದು ಶಾಪ ಇದು. ಯಾರು ಆ ತಕ್ಷಕನಿಂದ ಅವನು ಕಚ್ಚುವಂಥದ್ದನ್ನು ತಪ್ಸಕ್ಕಾಗಲ್ಲ ಅಂತ ಹೇಳಿ ಅವನು ಶಾಪ ಕೊಟ್ಟುಬಿಟ್ಟು, ಇನ್ನು 7 ದಿವಸದಲ್ಲಿ ಅವನು ತಕ್ಷಕನಿಂದ ಕಚ್ಚಿ ಸಾಯಬೇಕು ಅಂತ. ತಕ್ಷಣ ಓಡಿ ಬಂದ, ತಂದೆ ನೋಡ್ದ. ಅವರು ತಪಸ್ಸ ಧ್ಯಾನದಲ್ಲೇ ಇದ್ರು, ಅವರು ತುರ್ಯಾವಸ್ಥೆಯಲ್ಲಿ ಇದ್ರು ಅಂತ ಹೇಳಿದಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ಇವನು ಜೋರ ಅಳಕ್ ಶುರು ಮಾಡ್ದ. ಹೇಗೆ ಜೋರಾಗಿ ತೀರ್ಸ್ಕೊಂಡ ಇವನು ಅಂತ ಹೇಳಿದ್ರೆ, ತಂದೆ ತುರ್ಯಾವಸ್ಥೆಯಲ್ಲಿದ್ದಂಥ ಶಮೀಕ ಮಹರ್ಷಿ ನಿಧಾನವಾಗಿ ಈ ದೇಹದಲ್ಲಿ ಸೇರ್ಕೊಂಡ್ರು. ನೋಡಿ, ಅದಕ್ಕೆ ಅರಣ್ಯಕ್ಕೆ ಹೋಗಿ, ಅರಣ್ಯ ಭಾಗ ಅಂತಿದೆ ವೇದದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅರಣ್ಯದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ, ವಿಘ್ನ ಇಲ್ಲದೆ ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಅರಣ್ಯಕ್ಕೆ ಹೋಗೋದು. ಯಾರು ರೂಮಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತೀನಿ ಅಂತ ಮಾಡಲ್ಲ, ಎಲ್ಲ ಅರಣ್ಯಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಯಾವುದೇ ಅಡಚಣೆ ಬರಬಾರ್ದು ಅಂತ. ನೋಡಿ, ತನ್ನ ತಂದೆ ತುರ್ಯಾವಸ್ಥೆಯಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಅವನು ಜೋರ ಅಳಕ್ ಶುರು ಮಾಡ್ದ. ಆಮೇಲೆ ನಿಧಾನಕ್ಕೆ ಅವ್ರು ಬಂದರು, ಕಂಡುಬಿಟ್ರು, ನೋಡಿದ್ರು. ಸುಮ್ಮನೆ ಕುತ್ತಿಗೆ ಮೇಲೆ ಏನೋ ಇದ್ದಂಗಿತ್ತು. ಅವ್ರು ಗಮನಿಸಲೂ ಇಲ್ಲ. ಅದನ್ನು ತೆಗೆದ್ರು, ಪಕ್ಕಕ್ಕೆ ಹಾಕಿದ್ರು.
ಯಾಕೋ ಮಗನೇ ಅಳ್ತಾ ಇದ್ಯಾ ನೀನು, ಇಷ್ಟು ಜೋರಾಗಿ ಅಳ್ತಾ ಇದ್ದೀಯ, ಏನಾಯ್ತು ನಿಂಗೆ ಅಂತ ಹೇಳಿ. ಆವಾಗ ಆ ಶೃಂಗಿ ಎಲ್ಲ ಹೇಳಿದೆ. ಅದೆಲ್ಲ ಹೇಳಿದ ಮೇಲೆ ಆ ಸತ್ತು ಹಾಕಿರೋದು ಆಮೇಲೆ ನೋಡಿದ್ರು ಧ್ಯಾನಾಸಕ್ತರಾದರು. ಅವರು ದಿವ್ಯ ಶಕ್ತಿಯಿಂದ ಏನೇನಾಯ್ತು ಅಂತ ಎಲ್ಲ ನೋಡಿ ಅವನಿಗೆ ಇವನ್ಗೆ ಹೇಳಿದ್ರು, ಶೃಂಗಿಗೆ, ಅಲ್ವೋ ಎಂಥ ಕೆಲಸ ಮಾಡಿದೆ ನೀನು, ಎಂಥ ಕೆಲಸ ಮಾಡಿದೆ, ಅಪರಾಧ ಮಾಡಿದೆ ನೀನು, ಎಂಥ ತಪ್ಪು ಮಾಡ್ಬಿಟ್ಟೆ ನೀನು ಬ್ರಹ್ಮಚಾರಿ, ನೀನು ಅಂತ ಕೆಲಸ ಮಾಡಬಾರ್ದಾಯ್ತು. ಅವನು ಬಂದಿದ್ದು ಯಾರು ಅನ್ಕೊಂಡಿದ್ಯಾ? ರಾಜ ಬಂದಿದ್ದು, ಪರೀಕ್ಷಿತ ರಾಜ. ಯಾರು ಕಲಿನ ನಿಗ್ರಹ ಮಾಡಿ ರಾಜ್ಯನ ಆಳಿಸ್ತಾ ಇದ್ದಾನೆ, ರಾಜನ ಯಾರು ಆಡಳಿತ ಮಾಡ್ತಾ ಇರ್ತಾರೆ ಅಂತ ರಾಜನ ದೇವರಂತೆ ಕಾಣಬೇಕು. ಕಲಿ ನಿಗ್ರಹ ಮಾಡಿದ್ದಾನು. ಕಲಿ ನಿಗ್ರಹ ಮಾಡದೇ ಇದ್ದಿದ್ರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ತಪಸ್ ಮಾಡೋಕ್ಕಾಗ್ತಾ ಇತ್ತಾ? ಎಂಥ ಕೆಲಸ ಮಾಡ್ಬಿಟ್ಯ ನೀನು ಅಂತ ಹೇಳಿ ಬೈತಾನೆ. ತಪ್ಪು ಮಾಡ್ಬಿಡ್ತೇನೆ ನೀನು, ದೊಡ್ಡ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ನೀನು. ರಾಜ ಅವನು ಸಣ್ಣ ತಪ್ಪು ಮಾಡಿದ್ದಾನೆ, ಸಣ್ಣ ತಪ್ಪದು, ಏನಿಲ್ಲ. ರಾಜನ್ಗೆ ನೀನ್ ಮಾಡಿದ ತಪ್ಪಪ್ಪ ಅಂತ ಹೇಳಿದ್ರೆ ಅವನು ಕ್ಷಮೆ ಕೇಳಿರೋ. ನೀನು ಎಂಥ ತಪ್ಪು ಮಾಡ್ಬಿಟ್ಯೋ ಭಾವ ಅಂತ ಹೇಳಿ ತಕ್ಷಣ ದೇವ್ರ ಹತ್ರ ಹೋಗಿ, ದೇವ್ರ ಮನೆಗೆ ಹೋಗಿ ಅಲ್ಲಿ ಇಟ್ಟಿರುವಂತ ನಾರಾಯಣಗೆ, ವಿಷ್ಣುಗೆ ನಮಸ್ಕಾರ ಮಾಡೋ, ನೀನು ನಮಸ್ಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡು. ಅವನು ಕೇಳ್ಕೊಂತಾನೆ, ಶಮೀಕ ಮಹರ್ಷಿನು ತನ್ನ ಮಗನ ಪರವಾಗಿ ಕೇಳ್ಕೊಂತಾನೆ, ಅಪ್ಪ ನಾರಾಯಣ, ತಪ್ಪಾಯ್ತು, ನಾವು ಮಾಡಬಾರ್ದಾಯ್ತು. ಯಾವ ಶಕ್ತಿಯಿಂದ ರಾಜರನ್ನ ಕಾಪಾಡಬೇಕು, ಧರ್ಮನ ಕಾಪಾಡಬೇಕು, ಸಮಾಜನ ಕಾಪಾಡಬೇಕು, ಅಂಥ ಶಕ್ತಿನೇ ಅವನಿಗೆ ಶಾಪ ಕೊಟ್ಟಿರುವಂಥದ್ದು ತುಂಬ ಅಪರಾಧ, ಅಕ್ಷಮ್ಯ ಅಪರಾಧ, ನಮ್ಮನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ನೋಡಿ ಎಂಥ ತಂದೆ ಶಮೀಕ ಮಹರ್ಷಿ, ಎಂಥ ಒಂದು ತಂದೆ ನೋಡಿ, ಎಂಥ ತಂದೆ. ಸಾಮಾನ್ಯವಾಗಿ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರು ಎಂಥ ತಪ್ಪು ಮಾಡಿದ್ರು ಕೂಡ ಇಲ್ಲ ಅವ್ನು ಮಾಡಿದ ಸರಿ, ಅವನು ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ ತಂದೆ ತಾಯಿಯವರು ಸ್ವಲ್ಪ ಮಾಡ್ಕೊತಾರೆ, ರಕ್ಷಣೆ ಮಾಡ್ಕೊತಾರೆ. ಆದರೆ ಶಮೀಕ ಮಹರ್ಷಿಯ ತಂದೆಯ ರೀತಿಯಲ್ಲಿ ಇರಬೇಕು. ಅಂದರೆ ತನ್ನ ಮಗ ತಪ್ಪು ಮಾಡಿದ್ರು ಕೂಡ ಅವನಿಗೆ ಹೇಳಿದಾನೆ, ನೀನು ಮಾಡಿದ ತಪ್ಪು ನೀನು ಅಂತ ಹೇಳ. ಆದರೆ ಮಗ ಮಾಡಿದ್ದು ಒಂದು ವಿಧದಲ್ಲಿ ಸರಿ. ಯಾರಿಗೆ ತಮ್ಮ ಹಿರಿಯರಿಗೆ, ಇಲ್ಲಿ ಸಂದೇಶ ಇದಲ್ಲ ನಮಗೆ, ಈ ಕಥೆಯಿಂದ ಸಂದೇಶ ಏನು ಅಂತಂದ್ರೆ, ತಂದೆಗೆ ಅಥವಾ ಹಿರಿಯರಿಗೆ, ನಮ್ಮ ಮನೆಯ ಹಿರಿಯರಿಗೆ ಅಪಮಾನ ಆದಾಗ ಅದನ್ನು ವಿರೋಧ ಮಾಡಬೇಕು. ಅದು ನಿಜ, ಅದು ಸತ್ಯ. ಅವನು ವಿರೋಧ ಮಾಡಿದ ಸತ್ಯ, ಮಾಡಬೇಕು. ಯಾಕೆಂದ್ರೆ ದ್ರೌಪದಿ ವಸ್ತ್ರಾಪರಣ ಆಗ್ಬೇಕಾದ್ರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಇವರೆಲ್ಲ ಕರ್ಣ, ಇಂತಿಂಥವರೆಲ್ಲ ಸುಮ್ಮನೆ ಕೂತಿದ್ರು. ಅದಕ್ಕೆ ಅವ್ರೆಲ್ಲರೂ ಕೂಡ ಅಧರ್ಮಿಗಳ ರೀತಿಯಲ್ಲಿ ಆಯ್ತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ತಪ್ಪದು, ವಿರೋಧ ಮಾಡಲೇಬೇಕು. ಆ ರೀತಿಯಲ್ಲಿ ಅವನ ಮಗ ಮಾಡಿದ್ದು, ಶೃಂಗಿ ಮಾಡಿದ್ದು, ನಮ್ಮ ಹಿರಿಯರಿಗೆ ಯಾರು ಬೈತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಆನಂದ ಪಡಬಾರ್ದು. ಹಿರಿಯರನ್ನ ಬೈತಾ ಇದ್ರೆ ಅಥವಾ ಗುರುಗಳನ್ನ ಬೈತಾ ಇದ್ರೆ ಅಥವಾ ದೇವ್ರನ್ನ ಬೈತಾ ಇದ್ರೆ, ನಮ್ಮ ಧರ್ಮಕ್ಕೇನು ಅಪಮಾನ ಆದ್ರೆ ನಾವು ವಿರೋಧ ಮಾಡಲೇಬೇಕು. ಆದರೆ ಇವನು ಜಾಸ್ತಿ ಮಾಡ್ಬಿಡು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಮಾಡ್ರ. ಅದಕ್ಕೆ ತಂದೆ ಬೈದಿದ್ದು, ಮಾಡಬಾರ್ದಾಯ್ತು. ಯಾವುದಕ್ಕೆ ಎಷ್ಟು ಶಿಕ್ಷೆ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಆ ಘಟನೆನೂ ಕೇಳಿದ್ವಿ ನಾವು. ಆ ಹುಡುಗಂಗೆ ಸ್ಪ್ಯಾನರ್ನ ಹೊಡಿಬೇಕಾಗಿರ್ಲಿಲ್ಲ, ಬರೀ ಬಾಯಲ್ಲಿ ಹೇಳಿದ್ರೆ ಆಗಿರೋದು. ಸ್ಪ್ಯಾನರಲ್ಲಿ ಹೊಡೆದ, ಅದು ಅನಾಹುತ ಆಯ್ತು. ಅದೇ ರೀತಿ ಇವನು ಕೂಡ ಪರೀಕ್ಷಿತರಾದನ ಸಾವು ಉಂಟಾಗ್ಲಿ, ಸತ್ಯ ನಿಜ ಜೀವಂತ ಹಾವು ತಕ್ಷಕ ರಾಜನೇ ಬಂದು ಅವನಿಗೆ ಕಚ್ಚಲಿ ಅಂತ ಹೇಳಿದ್ದು ತುಂಬಾ ದೊಡ್ಡ ಅಪರಾಧ. ಆ ರೀತಿಯಲ್ಲಿ ತನ್ನ ಮಗಂಗೂ ಕೂಡ ಬುದ್ಧಿ ಹೇಳಿ ತನ್ನ ಶಿಷ್ಯನ ಕರೆದು, ನೀವು ತಕ್ಷಣ ಹೋಗಿ ಪರೀಕ್ಷಿತ್ ರಾಜನಿಗೆ ಶಮೀಕ ಮಹರ್ಷಿಗಳು ಕ್ಷಮೆ ಕೇಳ್ತಾರೆ, ಅವರ ಮಗ ಶೃಂಗಿ ಈ ರೀತಿ ನಿಮಗೆ ಶಾಪ ಕೊಟ್ಟಿದ್ದಾನೆ, ನೀನು 7 ದಿನದಲ್ಲಿ ನಿಮ್ಮ ಸಾವಾಗತ್ತೆ, ಅದಕ್ಕೆ ಆ 7 ದಿನದಲ್ಲಿ ನೀವು ಏನೇನು ಪುಣ್ಯ ಕಾರ್ಯ ಮಾಡ್ಬೋದು ಅದನ್ನೆಲ್ಲ ನೀವು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಷಮೆ ಕೇಳ್ಬಿಟ್ಟು ಬನ್ನಿ ಅಂತೇಳಿ ಕಳಿಸ್ತಾನೆ. ಪರೀಕ್ಷಿತ್ ರಾಜನು ಕೂಡ ಹೊರಡಬೇಕಾದ್ರೆ
ಕುದುರೆಯಲ್ಲಿ ಹತ್ತಿ ಆ ಕೋಪದಿಂದಾನೇ ಹೋಗ್ತಾನೆ. ಒಂದು ಸ್ವಲ್ಪ ದೂರ ಹೋದ ಮೇಲೆ ಯೋಚನೆ ಮಾಡ್ತಾನೆ, ನಾನ್ಯಾಕೆ ಇಂಥ ಕೆಲಸ ಮಾಡಿದೆ, ನಾನ್ಯಾಕೆ ಇಂಥ ಕೆಲಸ ಮಾಡಿದೆ ನಾನು, ಛೇ, ಕೋಪದಿಂದ ಅಂತ ಮಾಡಬಾರ್ದಾಯ್ತು. ಮೊದಲನೇದಾಗಿ ಕಲಿ ಪ್ರವೇಶ ಮಾಡ್ದ. ಯಾಕೆಂತಂದ್ರೆ ಅವನು ಯಾವಾಗ ಕೋಪ ಬಂತು, ಹಸಿವೆ ಆಯಿತು, ಆ ಒಂದು ಸುಸ್ತಿನಲ್ಲಿ ಆ ಕಲಿ ಪ್ರವೇಶ ಮಾಡ್ದ. ಆಗ ಕಲಿ ಪ್ರವೇಶ ಮಾಡಿದ್ದಕ್ಕೆ ಅವನ ಕೈಲಿ ಆ ರೀತಿ ಕೆಲಸ ಆಯ್ತು. ಅದಕ್ಕೆ ಕೋಪಿಸ್ಕೋಬಾರ್ದು. ಕೋಪ ಬಂದಾಗ ಓಂಕಾರದ ಹೇಳಿ ಆ ಓಂಕಾರದ ನಾದದಿಂದ ಆ ಕೋಪನ ಶಮನ ಮಾಡಬೇಕು ಅನ್ನುವಂಥ ಸಂದೇಶ ಈ ಇದರಲ್ಲಿ ಶಮೀಕ ಮಹರ್ಷಿಗಳು ಮತ್ತೆ ಅವನ ಮಗ ಶೃಂಗಿ ಅಲ್ಲಿನೂ ನಮಗೆ ಸಂದೇಶ ಇದೆ. ಯಾವುದಕ್ಕೆ ಎಷ್ಟು ಶಿಕ್ಷೆ ಕೊಡಬೇಕು ಅಷ್ಟೇ ಕೊಡಬೇಕು. ಇಡೀ ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಳ್ಳೋ ರೀತಿಯಲ್ಲಿ ಹೊಡಿಬಾರ್ದು. ಉತ್ತರಾಯಣ ಸ್ವಾಮಿಗಳು ಯಾವುದೋ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ನಂಗೆ ಇನ್ನೂ ಜ್ಞಾಪಕ ಇದೆ. ಮಕ್ಕಳಿಗೆ ಶಿಕ್ಷೆ ಕೊಡಬೇಕು, ಆದರೆ ಶಿಕ್ಷೆ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ, ಅವರು ಒಂದು ಸುಮಾರು ಕೆಲವು ಕ್ಷಣಗಳು ಮಾತ್ರ ಅದು ವಾಪಸ್ ಬಂದ್ಬಿಡ್ಬೇಕು ಅವ್ರ ಸ್ಥಿತಿಗೆ, ಅಷ್ಟೇ. ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ಅನ್ನೋ ರೀತಿಯಲ್ಲಿ ಬರೆ ಹಾಕಬಾರ್ದು, ಅದು ತಪ್ಪು. ಆ ರೀತಿ ನಮಗೆ ಇಲ್ಲಿ ಸಂದೇಶ ಇದೆ. ಪರೀಕ್ಷಿತ್ ರಾಜನ ಒಂದು ಪರೀಕ್ಷಿತ್ ರಾಜನ ಯಾವ ರೀತಿ ಒಂದು ವಾಪಸ್ ಹೋಗ್ಬೇಕಾದ್ರೆ ಅವನ್ನೆಲ್ಲ ನೆನೆಸ್ಕೊಂತಾನೆ, ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ಪಾಂಡವರ ಚಂದ್ರವಂಶದಲ್ಲಿದ್ದಂಥ ನಾನು, ಪಾಂಡವರ ಒಂದು ಪರಿವಾರದಲ್ಲಿ ಸಂಸಾರದಲ್ಲಿ ಬಂದಿರುವಂಥ ವಂಶ ಪಾರಂಪರ್ಯದಲ್ಲಿ ಬಂದಿರುವಂಥ ಧರ್ಮಸ್ಥದಿಂದ ನಡೆಸ್ತಾ ಇದ್ದು ನಾನು ಎಂಥ ಕೆಲಸ ಮಾಡ್ಬಿಟ್ಟೆ. ನನಗೆ ಅಪರಾಧ ಆಗಿದೆ, ನನ್ನಿಂದ ನನಗೇನಾದ್ರು ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಆ ಮನೆಗೆ ವಾಪಸ್ ಬರ್ತಾನೆ. ಅರಮನೆಗೆ ಬಂದು ತನ್ನ ಎಲ್ಲರ ಮಕ್ಕಳನ್ನ ಪರಿವಾರದನ್ನೆಲ್ಲ ಕರೆದು ಎಂಥ ಕೆಲಸ ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾನೆ. ಆಮೇಲೆ ಅದು ಮುಂದಿನ ನಾಳೆ ದಿವಸ ಅದನ್ನ ಮಾಡೋಣ. ಇವತ್ತು ವಿರಾಮ ಕೊಡೋಣ. ಶಾಂತಿ ಮಂತ್ರ ಹೇಳ್ತೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.